ಸದ್ಯ ನಾವೀಗ ಗೊರ್ಲಡ್ಕು ಗ್ರಾಮದಲ್ಲಿದ್ದೇವೆ. ಏನು ಇಂದು ಬೆಳಗ್ಗೆ ಜಾವ ಸುಮಾರು 2:30 ಸುಮಾರಿಗೆ ಖಾಸಗಿ ಬಸ್ ಒಂದಕ್ಕೆ ಕ್ಯಾಂಟರ್ ಡಿಕ್ಕಿ ಹೊಡೆದು 4 ಜನ ಸಜೀವ ದಹನ ಆಗಿರುವಂತಹ ಸ್ಥಳದಲ್ಲಿ ನಾವಿದ್ದೇವೆ. ಸದ್ಯ ನಾವೀಗ ನೋಡ್ತಾ ಇರಬಹುದು, ಏನು ಆ ಒಂದು ಭಾಗ ಇದೆ, ಆ ಭಾಗದಿಂದ ಕ್ಯಾಂಟರ್ ಒಂದು ಬಂದು ಈ ಕಡೆಯಿಂದ ಅಂದ್ರೆ ಬೆಂಗಳೂರು ಭಾಗದಿಂದ ಬರ್ತಾ ಇದ್ದಂತ ಬಸ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಏನು ಕ್ಯಾಂಟರ್ ಏಕಾಏಕಿ ಬಂದು ಬೆಂಗಳೂರು ಭಾಗದ ಏನು ಖಾಸಗಿ ಬಸ್ ಏನಿದೆ ಆ ಒಂದು ಸ್ಲೀಪರ್ ಕೋಚ್ ಬಸ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಏಕಾಏಕಿ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಿದ್ದರಿಂದಾಗಿ ಖಾಸಗಿ ಬಸ್ ಹೊತ್ತಿ ಉರಿದಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಆ ಒಂದು ಖಾಸಗಿ ಬಸ್ಸು ಸಂಪೂರ್ಣವಾಗಿ ಭಸ್ಮವಾಗಿದೆ ಅಂತ ಹೇಳಿ ಸದ್ಯ ರಸ್ತೆಯಲ್ಲಿದ್ದಂತ ಬಸ್ ಅನ್ನ ರಸ್ತೆ ಪಕ್ಕಕ್ಕೆ ಏನು ಜೆಸಿಬಿ ಮೂಲಕ ಹಾಕಿರುವಂತದ್ದು. ಸದ್ಯ ಯಾವ ರೀತಿಯಾಗಿ ಖಾಸಗಿ ಬಸ್ನ ಒಳಭಾಗ ಸಂಪೂರ್ಣವಾಗಿ ಭಸ್ಮವಾಗಿದೆ ಅಂತ ಹೇಳಿ ನೋಡಬಹುದು, ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದು. ಮತ್ತೆ ಇದು ಸ್ಲೀಪರ್ ಕೋಚ್ ಆಗಿರೋದ್ರಿಂದಾಗಿ ಮೇಲ್ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಏನೊಂದು ಗೂಡ್ಸ್ ಐಟಮ್ ಅನ್ನ ತುಂಬಿದ್ರು ಅನ್ನೋಂಥದ್ದು, ತರಕಾರಿ ಇರ್ಬೋದು, ಸೋಪ್ ಇರ್ಬೋದು, ಮತ್ತೆ ಮೋಟಾರ್ ವಸ್ತುಗಳಿರ್ಬೋದು, ಈ ರೀತಿಯಾಗಿ ವಸ್ತುಗಳನ್ನು ತುಂಬಿದ್ರಿಂದಾಗಿ ಏಕಾಏಕಿ ಕೆಳಕ್ಕೆ ಕುಸಿದಿದೆ ಮೇಲ್ಭಾಗದ ಚಾವಣಿ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಇನ್ನು ಮೇಲ್ಭಾಗದಲ್ಲಿ ನಾವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ತರಕಾರಿ ಇರ್ಬೋದು, ಗಾಜಿನ ಐಟಮ್ ಇರ್ಬೋದು, ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡಬಹುದಾಗಿರುವಂತದ್ದು. ಇಲ್ಲಿ ಏನು ಈ ಒಂದು ಖಾಸಗಿ ಬಸ್ ಏನು ಗೋಕರ್ಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಕ್ಯಾಂಟರ್ನ ಚಾಲಕನ ಅಜಾಗರೂಕತೆಯಿಂದ, ಏನು ಕುಲ್ದೀಪ್ ಯಾದವ್ ಇದ್ದಾರೆ ಆತನ ಅಜಾಗರೂಕತೆಯಿಂದನೇ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು, ಮತ್ತೆ ಸಾರಿಗೆ ಇಲಾಖೆ ಆಯುಕ್ತರಿರ್ಬೋದು, ಎಲ್ಲರೂ ಕೂಡ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮಕ್ಕಾಗಿ ಏನು ಒತ್ತಾಯವನ್ನ ಮಾಡ್ತೇವೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಏನು ನಿನ್ನೆ ಬೆಳಗಿನ ಜಾವದಲ್ಲಿ ಆಗಿರುವಂತಹ ಈ ಒಂದು ಘಟನೆಯಿಂದಾಗಿ ಸುಮಾರು 4 ಜನ ಸಾವನ್ನಪ್ಪಿದ್ರೆ 26 ಜನರಿಗೆ ಗಾಯಗಳಾಗಿರುವಂತದ್ದು. ಈ ಒಂದು ಖಾಸಗಿ ಬಸ್ನಲ್ಲಿದ್ದಂತ ಜನರನ್ನ ಸಾರ್ವಜನಿಕರು ಕೂಡ ರೆಸ್ಕ್ಯೂ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸಾರ್ವಜನಿಕರ ರೆಸ್ಕ್ಯೂನಿಂದಾಗಿ ಸುಮಾರು 26 ಜನರ ಜೀವ ಉಳಿದಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಚಾರ ಅಂತಂದ್ರೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು, ಈ ಒಂದು ಏನು ಸ್ಲೀಪರ್ ಕೋಚ್ ಬಸ್ ಇದೆ, ಈ ಒಂದು ಬಸ್ ಡಿಕ್ಕಿ ಹೊಡೆದ ಬಳಿಕ ಇದೇ ಬಸ್ಸು ಮತ್ತೊಂದು ವಾಹನಕ್ಕೆ ಏನು ಬೆಂಗಳೂರಿನಿಂದ ದಾಂಡೇಲಿಗೆ ಹೋಗ್ತಾ ಇದ್ದಂತ ವಿದ್ಯಾರ್ಥಿಗಳ ತಂಡದ ಬಸ್ಗೆ ಕೂಡ ಡಿಕ್ಕಿ ಹೊಡಿತೆ. ಆ ಬಸ್ ಅನ್ನು ನಾವು ನೋಡಬಹುದು, ಏನು ಆ ಬಸ್ ಸರ್ವಿಸ್ ರೋಡ್ ಇಂದ ಆ ಕಡೆ ಭಾಗದಲ್ಲಿ ಹೋಗಿ ನಿಂತಿರುವಂತದ್ದು. ಆತ ಏನು ಒಂದು ಖಾಸಗಿ ಬಸ್ನ ಚಾಲಕ ಇದ್ದಾನೆ, ಆತನ ಜಾಗೃತವಾದಂತ ಏನು ಮನಸ್ಥಿತಿಯಿಂದಾಗಿ ಈ ಒಂದು ಬಸ್ ಡಿಕ್ಕಿ ಹೊಡೆದಂತ ತಕ್ಷಣವೇ ಏನು ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಈ ಒಂದು ಡಿವೈಡರ್ ಅನ್ನ ದಾಟಿ ಆ ಬಸ್ ಆ ಸರ್ವಿಸ್ ರಸ್ತೆಗೆ ನುಗ್ಗಿರುವಂತದ್ದು. ಆ ಸರ್ವಿಸ್ ರಸ್ತೆಗೆ ನುಗ್ಗಿ ಮತ್ತೆ ಆ ಭಾಗಕ್ಕೆ ಹೋಗಿರೋದ್ರಿಂದಾಗಿ ಆ ಬಸ್ನಲ್ಲಿದ್ದಂತ ಸುಮಾರು 40 ಜನ ವಿದ್ಯಾರ್ಥಿಗಳ ಪ್ರಾಣ ಉಳಿದಿದೆ ಅಂತಾನೆ ಹೇಳ್ಬೋದು. ಅದಾದ ಬಳಿಕ ಆ 40 ಜನ ವಿದ್ಯಾರ್ಥಿಗಳನ್ನು ಕೂಡ ಮತ್ತೊಂದು ಬಸ್ ಅನ್ನು ಕರೆಸಿ ದಾಂಡೇಲಿಗೆ ಪ್ರವಾಸಕ್ಕೆ ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ವರದಿಯಾಗಿರುವಂತದ್ದು. ಕ್ಯಾಮರಾಮ್ಯಾನ್ ಧನರಾಜ್ ಜೊತೆ ಹೇಮಂತ್ ಕುಮಾರ್ JS, ಪವರ್ ಟಿವಿ, ಚಿತ್ರದುರ್ಗ.